ತಿರುಪ್ಪಾವೈನ 3ನೇ ಪದ್ಯ. ஓங்கி உலகளந்த உத்தமன் பேர் பாடி நாங்கள் நம்பாவைக்கும் சாற்றி நீராடினால் திங்கின்றல் நாடெல்லாம் திங்கள் மும்மாரி பெய்து ஓங்கு பெரும் சென்னுலோடு கயலுகள போங்குவளை போதில் புரிவண்ட கண்படப்பா தேங்காதே புக்கிரிந்த சீர்த்த முலுப்பற்றி வாங்க கடம் நிறக்கும் வள்ளல் பரும் ಪಶುಕ್கள் ನೀಂಗಾದೆ ಶೆಲ್ವಂ ನಿರಂದೇಳೋರೆಂಬಾವಾಯ್. 3ನೇ ಪದ್ಯದ ತಾತ್ಪರ್ಯ. ಎತ್ತರವಾಗಿ ಬೆಳೆದ ಲೋಕಗಳನ್ನು ಅಳೆದುಕೊಂಡು ಪುರುಷೋತ್ತಮನ ಹೆಸರನ್ನು ಹಾಡಿ ನಮ್ಮ ವ್ರತಕ್ಕಾಗಿ ಎಂಬ ಕಾರಣ ಹೇಳಿ ದೇಶವೆಲ್ಲ ಸುಭಿಕ್ಷವಾಗಿರಲಿ, ಯಾವ ಕೆಡುಕೂ ಇಲ್ಲದೆ ಪ್ರತಿ ತಿಂಗಳು 3 ಬಾರಿ ಮಳೆ ಸುರಿಸಿ ಎತ್ತರವಾಗಿ ಬೆಳೆದ ಸೊಂಪಾಗಿ ಕಾಣುವ ಭತ್ತದ ಪೈರುಗಳ ಮಧ್ಯದಲ್ಲಿ ಕೈಯಲ್ ಎಂಬ ಮೀನುಗಳು ಕುಪ್ಪಳಿಸುತ್ತಿರುತ್ತವೆ. ಕುವಳ್ ಎಂಬ ಸುಂದರವಾದ ಪುಷ್ಪಗಳು, ಚುಕ್ತಿಗಳಿಂದ ಕೂಡಿದ ದೇಹವುಳ್ಳ ದುಂಬಿಗಳು ನಿದ್ರಿಸುತ್ತಿರುವವಳು, ಅಳಿವಿಲ್ಲದೆ ಸಂಪತ್ತು ತುಂಬಿ ಬರುವಂತೆ ಉದಾರಿಗಳಾದ ದೊಡ್ಡ ಹಸುಗಳು ಯಾವ ಚಿಂತೆ ಇಲ್ಲದೆ ತಾವಾಗೇ ಅವರ ಕೆಚ್ಚಲಿನಿಂದ ಹಾಲನ್ನು ಸುರಿಸುವಂತೆ ಸಮೃದ್ಧವಾಗಿರಲಿ ಎಂದು ಭಗವಂತನಲ್ಲಿ ಕೇಳ್ಕೊಳ್ತಾಳೆ. ಚೈತನ್ಯ, ಸಮೃದ್ಧಿ ಎಂಬ 2 ಅಂಶಗಳು ಈ ಪದ್ಯದಲ್ಲಿ ಗುರುತಿಸ್ಕೊಳ್ತಾಳೆ. ಹೊಲಗಳಲ್ಲಿ ಆನಂದವಾಗಿ ಕುಪ್ಪಳಿಸುತ್ತಿರುವ ಕೈಲುಗಳಂತೆ ಜೀವಾತ್ಮ, ಪುಷ್ಪದ ಹೃದಯದಲ್ಲಿ ಸುಖನಿದ್ರೆ ಮಾಡುತ್ತಿರುವ ದುಂಬಿಯಂತೆ ಪರಮಾತ್ಮ. ಭಗವಂತನ ಧ್ಯಾನ ಮಾಡುವುದರಿಂದ ಜೀವಾತ್ಮನಿಗೆ ತನ್ನ ಹೃದಯ ಕಮಲದಲ್ಲಿ ಪರಮಾತ್ಮದ ಅನುಭವ ಉಂಟಾಗುತ್ತದೆ. ಇದೇ ಚೈತನ್ಯ ಸಮೃದ್ಧಿ. ಪಶುಗಳು ಹಾಲನ್ನು ನೀಡುವಂತೆ ಜ್ಞಾನವನ್ನು ನಮಗೆ ಉದಾರವಾಗಿ ನೀಡುವನು ಭಗವಂತ. ಭಗವಂತನ ಧ್ಯಾನದಿಂದ ಸಂಪತ್ತು ಶಿಷ್ಯನಿಗೆ ಒಂದು ಸಮೃದ್ಧಿ ಕೊಡುತ್ತದೆ. ಹೀಗೆ 2ನೇ ಪದ್ಯದ ತಾತ್ಪರ್ಯದಲ್ಲಿ ಗೋದಾದೇವಿ ಎಷ್ಟು ನಾವು ಸಮೃದ್ಧಿಯಾಗಿರ್ಬೋದು ಭಗವಂತನ ಜೊತೆ ಅಂತ ಹೇಳ್ತಾ ಹೋಗ್ತಾಳೆ. ಯಾವಾಗ ನಾವು ಅವನ ಜೊತೆ ಇರ್ತೀವಿ ಆವಾಗ ನಮಗೆ ಸಮೃದ್ಧಿ ಖಂಡಿತ ಇರುತ್ತೆ ಅಂತ ಹೇಳ್ತಾಳೆ. 1ನೇ ಪದ್ಯದಲ್ಲಿ ಭಗವಂತ ನಾರಾಯಣತ್ವಕ್ಕೆ ಮಂಗಳ ಹಾಡಿ 2ನೇ ಪದ್ಯದಲ್ಲಿ ವ್ಯೂಹಮೂರ್ತಿಯಾದ ಅನಿರುದ್ಧನನ್ನು ಸಂಕೀರ್ತಿಸಿ, ಈಗ 3ನೇದಲ್ಲಿ ವಿಭವ ಮೂರ್ತಿಗಳಲ್ಲಿ ತ್ರಿವಿಕ್ರಮ ಅವತಾರವನ್ನು ಪ್ರಶಂಸಿಸಿ, ವೇದದಲ್ಲಿ ಪ್ರಧಾನವಾಗಿ ವರ್ಣಿತವಾದ ಅವತಾರ ಇದೆ. ಒಂದರಲ್ಲಿ 2 ಅವತಾರ ಎಂಬ ರೀತಿಯ ವಾಮನ ತ್ರಿವಿಕ್ರಮ ಧೃತೀಕರಣದ ರೀತಿ ಇಲ್ಲಿದೆ. ಇದು ಬೇರ್ಯಾವ ಅವತಾರಕ್ಕೂ ಇಲ್ಲದಿರುವುದು ಇದರ ಅನನ್ಯತೆ. ತ್ರಿವಿಕ್ರಮ ವಾಮನರು ಯಾರನ್ನೂ ಯಾವ ಅಸುರರನ್ನೂ ಕೊಲ್ಲಲಿಲ್ಲ. ಬರೀ ಶಿಷ್ಟರ ರಕ್ಷಣಾರೂಪ ಅವತಾರ ಇದು ಎಂಬುದು ಇನ್ನೊಂದು ಅನನ್ಯತೆ. ಇದೇ ಇಲ್ಲಿಯ ಉತ್ತಮತ್ವ. ಅವನ ನಾಮಸ್ಮರಣೆಯಿಂದ ಲೋಕದಲ್ಲಿ ಸುಸೃಷ್ಟಿ ಸಾಧ್ಯ. ಇದೇ ಪರಮ ಸಮೃದ್ಧಿ. ಒಂದು ತಾಯಿ ಮಗುನ ಕೇಳಿದ್ನಂತೆ, ದೇವ್ರು ಬಂದ್ರೆ ಏನ್ ಕೇಳ್ತೀಯ ಅಂತ. ಆಗ ಮಗು ಇನ್ನೋಸೆಂಟ್ ಆಗಿ ಹೇಳ್ತಂತೆ, ನನ್ನ ಜೊತೆ ಇದ್ಬಿಡು ದೇವ್ರೆ ನೀನು ಅಂತ ಕೇಳ್ತೀನಿ. ಆವಾಗ ನನ್ನ ಜೊತೆ ಭಗವಂತ ಇದ್ರೆ ನಾನು ಯಾವಾಗ್ಲೂ ಸಮೃದ್ಧಿಯಾಗಿರ್ತೀನಿ ಅಂತ. ಎಷ್ಟು ಸಿಂಪಲ್ ಆಗಿ ಒಂದು ಮಗುನ ಹೇಳುತ್ತೆ ಅಂತಂದ್ರೆ, ನಾವು ಬರ್ತಾ ಬರ್ತಾ ಏನಾಗ್ತೀವಿ ಸಂಸಾರದಲ್ಲಿದ್ದಾಗ ಈ ಒಂದು ತತ್ವವನ್ನು ಮರ್ತು ಹೋಗ್ತೀವಿ ಅಂತ ಅನ್ಸುತ್ತೆ. ಅದಕ್ಕೆ ಈ ಭಗವತಿ ಬಂದು ಇಂಥ ವ್ರತ ಮಾಡಿ, ಇದೇ ಥರ ಅನುಷ್ಠಾನಗಳನ್ನು ಮಾಡಿ, ಯಾರಿಗೂ ಕೆಡಕನ್ ಮಾಡಬೇಡಿ, ದಾನ ಧರ್ಮಗಳನ್ನು ಮಾಡಿ ಭಗವಂತನ ಒಟ್ಟಿಗೆ ಇರಿ ನೀವು. ಆವಾಗ ನಮಗೆ ಖಂಡಿತ ಒಂದು ಸಮೃದ್ಧಿಯ ಭಾವ ನಮಗೆ ಬರುತ್ತೆ. ಯಾವಾಗ ಮನಸ್ಸು ಸಮೃದ್ಧವಾಗಿರುತ್ತೆ, ಯಾವಾಗ ನಾವು ಒಳಗಡೆಯಿಂದ ಶಾಂತವಾಗಿರ್ತೀವಿ, ವಿಶಾಲವಾಗಿರ್ತೀವಿ, ನಮಗೆ ಹೊರಗಡೆನೂ ಕೂಡ ಶಾಂತತೆನೇ ಕಾಣುತ್ತೆ, ವಿಶಾಲತೆನೇ ಕಾಣುತ್ತೆ. ಅದೇ ನಮ್ಮ ಒಳಗೆ ಗದ್ದಲ ಇದ್ದರೆ ಹೊರಗಡೆ ಸಹ ನಮಗೆ ಗದ್ದಲನೇ ಕಾಣುತ್ತೆ. ಈ ಗದ್ದಲವನ್ನು ಕಳೆದು ಸ್ವಚ್ಛವಾಗಿ ಮಾಡಿ ನಾವು ಆ ಜಾಗದಲ್ಲಿ ಭಗವಂತನ ಕೂಡಿಸಿದ್ರೆ ಖಂಡಿತ ನಮ್ಮೊಳಗೂ ಆ ಸಮೃದ್ಧಿ ಇರುತ್ತೆ ಅನ್ನುವ ಭಾವಾರ್ಥದಲ್ಲಿ ಈ 3ನೇ ಪದ್ಯವನ್ನು ಮುಗಿಸ್ತಾ ಇದ್ದೀನಿ. ಆಂಡಾಳ್ ತಿರುವಳಿಗಳೇ ಶರಣಂ. ಜೈ ಶ್ರೀಮನ್ನಾರಾಯಣ.